ಕೋರೆ ಅಂತ ಹೇಳಿದ್ನಲ್ಲ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ನೇಹಿತೆ. ಇದು ಹಿಂದಿನ ವಿಡಿಯೋ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಮುತ್ತತ್ತಿ ಪಾರ್ಟ್ 2 ವ್ಲಾಗ್. ನಾವು ಏನೇನು ಮಾಡಿದ್ವಿ ಅದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ವಾಪಸ್ ಬರೋವರೆಗೂ ಈ ವಿಡಿಯೋದಲ್ಲಿ ಫುಲ್ ವಿಡಿಯೋ ಇರುತ್ತೆ. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ದೇವ್ರಿಗೆ ಸಲ್ಲಿಸ್ಬೇಕಾಗಿತ್ತು ಕೋಳಿನ, ಅದಕ್ಕೋಸ್ಕರ 2 ಕೋಳಿ ತೊಗೊಂಡಿದ್ವಿ. ದೇವ್ರಿಗೆ ಸಲ್ಲಿಸ್ಬಿಟ್ಟು ನಾವು ಊಟ ಮಾಡಬೇಕು, ಅಲ್ಲಿನೇ ಊಟ ಮಾಡ್ಕೊಂಡು ಬರಬೇಕು. ಅದಕ್ಕೋಸ್ಕರನೇ 2 ಕೋಳಿ ತೊಗೊಂಡಿದ್ವಿ. ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋಳಿನ ತೊಗೊಂಡು ಅದಕ್ಕೆ ಪೂಜೆ ಮಾಡಿ ಅದನ್ನು ದೇವ್ರಿಗೆ ಅರ್ಪಿಸಿ, ಅದಾದಮೇಲೆ ಪೂಜೆ ಮಾಡಿಬಿಟ್ಟು ನಾವು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಅದಕ್ಕೋಸ್ಕರನೇ ಪೂಜೆ ಮಾಡ್ತಾಯಿದ್ವಿ ಇಲ್ಲಿ. ಆ ಕೋಳಿಗಳು ಎಷ್ಟು ಆಟಾಡ್ತಿತ್ತು ಅಂತೇಳಿದ್ರೆ ಭಯ ಆಗ್ಬಿಟ್ಟಿತ್ತು ಕೋಳಿಗಳಿಗೆ. ತುಂಬ ಆಟಾಡಿಸ್ತಾಯಿತ್ತು. ಒಂದು ಕಡೆ ನಿಂತ್ಕೊತಾನೆ ಇರಲಿಲ್ಲ, ಓಡಿ ಹೋಗ್ತಾಯಿತ್ತು. ಹಿಡಿಯೋಕ್ಕೆ ಎಷ್ಟು ಸರ್ಕಸ್ ಮಾಡ್ತಿದ್ವಿ ಅದನ್ನ. ಅದಾದಮೇಲೆ ನಾವು ಪೂಜೆ ಎಲ್ಲ ಮಾಡಿದ್ವಿ. ಎಲ್ಲರೂ ಒಂದು ಕಡೆಯಿಂದ ಪೂಜೆ ಮಾಡ್ಕೊಂಡು ಬಂದು ಅದನ್ನು ಮಾಮೂಲಿ ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಇಲ್ಲಿ ಇಶ್ಯೂ ಬರುತ್ತೆ, ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಆ ಥರ ಎಲ್ಲ ಕೋಳಿ ಕುಯ್ಯೋದು ಅದೆಲ್ಲ ತೋರಿಸಿದ್ರೆ, ಅದಕ್ಕೋಸ್ಕರ ಆ ಕ್ಲಿಪ್ಪಿಂಗ್ನ ನಾನು ತಗೊಳ್ಳಿಲ್ಲ. ಅದಾದಮೇಲೆ ಕೋಳಿನ ಹೋಗಿ ಕಟ್ ಮಾಡಿಸ್ಕೊಂಡ್ಬಂದು ಎಲ್ಲ ಕ್ಲೀನ್ ಮಾಡೋದಕ್ಕೆ ನಮ್ಮ ಮಾವ ಹೋಗ್ತಾಯಿದ್ರು. ಬಾ ತೊಳಿತೇವೆ, ಹಂಗೆ ಬಾ ಬಾ ಹಿಂಗೆ ಅಲ್ಲೈತಲೆ ನೀರು ಕುಡಿಯೋಕ್ಕೆ, ಸಾರಿಗೆ, ಸಾಂಬಾರಿಗೆ. ಅಪ್ಪ ನೀನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಹಿಂಗೆ ಇರ್ಬೋದು. ನೋಡು ಎಲ್ಲೌದೆ ಅಂತ, ನೋಡು ಅಲ್ಲೌದೆ, ನೋಡು ಅಲ್ಲೌದೆ, ಅಲ್ಲಿ ಅಷ್ಟೊಂದು ದೂರ. ಬೇಡ ಇವಾಗ ಹೊಡಿತೀನಿ. ಮೊಬೈಲ್ ಕಿತ್ಕೊಳ್ಳಲ್ಲ, ಕವರ್ಗಳು ಕಿತ್ಕೊತದೆ. ನನ್ಗೆ ಕುಡಿಕಾಯ್ತಾ ಇರ್ಲಿಲ್ಲ. ನಾನ್ ಕೇಳೋಣ ಅಂತ ಬರ್ತಾಯಿದ್ದೆ, ಅಷ್ಟರಲ್ಲಿ ಎಸ್ಬಿಟ್ಟ ನನ್ನ ಕೈ ಹಿಡ್ಕೊಬಿಟ್ಟ. ಎಲ್ಲ ರೆಡಿ ಆಗಿತ್ತು. ಸಿಹಿ ಅನ್ನ, ರೈಸು, ಸಾಂಬಾರ್ಗೊಂದು ಇಟ್ಟು ನನ್ನ ಮೈದನ ಇಬ್ಬರೂ ಅಲ್ಲೇ ಇದ್ದರು. ಯಾರಾದರೂ ಒಬ್ಬರು ಇರಬೇಕು, ಇಲ್ಲಿ ಕೋತಿಗಳ ಕಾಟ ತುಂಬಾ ಇದೆ. ಅದಕ್ಕೋಸ್ಕರ ಯಾರಾದರೂ ಒಬ್ಬರಲ್ಲಿ ಇರಬೇಕು ಅಂತೇಳಿ ಎಲ್ಲರೂ ದೇವದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಏನಂತ ಹೇಳಿದ್ರೆ ಇಲ್ಲಿ ತುಂಬ ಕೋತಿಗಳ ಕಾಟ. ಏನು ಕವರು ಕಾಣಿಸೋ ಹಾಗೆ ಇಟ್ಕೊಳ್ಳೋಂಗಿಲ್ಲ, ಎತ್ಕೊಂಡ್ಬಿಡ್ತಾರೆ. ಇನ್ನೊಂದೇನಂತ ಹೇಳಿದ್ರೆ ಒಳಗಡೆ ಕ್ಯಾಮ್ರಾ ಅಲೋ ಇರಲ್ಲ. ಅದಕ್ಕೋಸ್ಕರ ನಾನು ಒಳಗಡೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಬಟ್ ಲಾಸ್ಟಲ್ಲಿ ನಾನು ಇನ್ನೇನು ಹೊರಡುವಾಗ ದೇವದರ್ಶನಕ್ಕೆ ಹೋಗಿದ್ದೆ, ಆಗ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ದೇವದರ್ಶನಕ್ಕೆ ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಹೋಗಲಿ, ನಾಮ ಹಾಕ್ಸ್ಕೊ ಫಸ್ಟ್. ಹೋಗಿ ಬಾ, ಇಲ್ಲಿ ನಾಮ ಹಾಕ್ಸ್ಕೊ ಬಾ. ಆಂಜನೇಯ ಇಲ್ಲಿ ಯಾವಾಗಲೂ ಏನೋ ಒಂಥರ ಚೆನ್ನಾಗಿ ದೇವ್ರ ದರ್ಶನ ಆಗುತ್ತೆ, ಮನ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಎಷ್ಟೊತ್ತು ಬೇಕಾದರೂ ನಿಂತ್ಕೊಂಡು ದೇವ್ರನ್ನ ನೋಡ್ಬೋದು, ಯಾರು ಕೂಡ ತಳ್ಳಲ್ಲ, ನೂಕಲ್ಲ. ಎಷ್ಟೊತ್ತವರೆಗೂ ಅಲ್ಲೇ ನಿಂತ್ಕೊಂಡು ದೇವ್ರನ್ನ ನೋಡಿಕೊಂಡು ಅಲ್ಲೇ ಕೂತ್ಕೊಬೋದು ಬೇಕಾದರೆ.
ಅಷ್ಟು ನೆಮ್ಮದಿಯಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಅದಾದಮೇಲೆ ದೇವ್ರ ದರ್ಶನ ಅದಾದಮೇಲೆ ಏನಾದರೂ ಕೋಲ್ಡಾಗಿ ಕುಡಿಯೋಣ ಅಂತೇಳಿ ಅಂಗಡಿಗೆ ಬಂದಿದ್ವಿ. ನಾನು, ನಮ್ಮ ಮಾವ, ನನ್ನ ಗಂಡ ಮತ್ತು ನನ್ನ ಮಗ 3 ಜನನೂ ಬಂದ್ವಿ ಏನಾದ್ರು ಕುಡಿಯೋಣ ಅಂತೇಳಿ. ಇಲ್ಲಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ. ಎಷ್ಟು ಅಂತೇಳಿದ್ರೆ ಬರೀ ಒಂದು ಮಾಮೂಲಿ ಸ್ಪ್ರೈಟ್ ಆ ಥರ ಎಲ್ಲ ಜಾಸ್ತಿ ಇರುತ್ತೆ. ಚಿಕ್ಕ ಬಾಟಲೇ 25 ಇರುತ್ತೆ, 25-30 ರುಪೀಸ್ ಹೇಳ್ತಾರೆ, 35 ರುಪೀಸ್ ಹೇಳ್ತಾರೆ. ನನಗೆ ನಿಜ ರೇಟ್ಗಳನ್ನ ಕೇಳಿ ಬೇಡವೇ ಬೇಡ ಅಂತ ಅನ್ನಿಸ್ಬಿಡ್ತು. ನೋಡಿ ಇಲ್ಲಿ ಕೋತಿ ಒಂದು ಕುತ್ಕೊಂಡು ಎಷ್ಟು ಕ್ಯೂಟಾಗಿರುತ್ತೆ. ಆದರೆ ಒಂದು ಕವರ್ ಕಾಣಿಸೋಕ್ಕೂ ಬಿಡಲ್ಲ. ಒಂದೇ ಒಂದು ಕವರ್ ಕಾಣಿಸಿದ್ರು ಅದನ್ನು ಎಳ್ಕೊಂಡು ಹೋಗೋವರೆಗೂ ಬಿಡಲ್ಲ. ಇಲ್ಲಿ ಏನಂತ ಹೇಳಿದ್ರೆ ದನಗಳು ಎಲ್ಲೆಲ್ಲ ಹಾಗಾಗೆ ಇರುತ್ತಲ್ವ, ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ಬಿಸಾಕ್ಬಿಟ್ಟು ಹೋಗಿರೋದೆಲ್ಲ ಹಂಗಂಗೆ ತಿಂತಾ ಇರುತ್ತೆ. ನಮಗೆ ಒಂಥರ ಬೇಜಾರಾಗುತ್ತೆ ಅದೆಲ್ಲ ತಿನ್ನೋದು ನೋಡಿದ್ರೆ. ಆದರೂ ಒಂಥರ ಅಲ್ಲೋದಾಗ ಆ ಪ್ರಾಣಿಗಳನ್ನ ನೋಡಿದಾಗ ಒಂಥರ ಬೇಜಾರಾಗುತ್ತೆ. ಅಲ್ಲಿ ಪ್ಲಾಸ್ಟಿಕ್ದು ಹಂಗಂಗೆ ಎಸ್ತಿರ್ತಾರೆ, ಅದನ್ನೆಲ್ಲ ತಿನ್ನುತ್ತಾ ಇರ್ತಾರಲ್ಲ ಅಂತ. ಅದಾದಮೇಲೆ ದಾಸಪ್ಪ ಅವ್ರು ಬಂದರು. ಎಲ್ಲ ಅಡುಗೆ ಕೂಡ ರೆಡಿ ಆಗಿತ್ತು. ದೇವ್ರನ್ನ ಕೂರಿಸಿ ದೇವ್ರಿಗೆ ಎಡೆ ಇಟ್ಟು ಅದಾದಮೇಲೆ ಪೂಜೆ ಆದಮೇಲೆ ನಾವು ಊಟ ಮಾಡಬೇಕಾಗಿರುತ್ತೆ. ದಾಸಪ್ಪ ಅವರು ಸ್ವಲ್ಪ ಎಲ್ಲೋ ಬೇರೆ ಕಡೆ ಪೂಜೆಗೆ ಹೋಗಿದ್ರು ಅಂತೇಳಿ ಲೇಟಾಗಿ ಬಂದರು. ಅದಕ್ಕೋಸ್ಕರ ಸ್ವಲ್ಪ ಪೂಜೆ ಲೇಟಾಗಾಯಿತು. ಅದಾದಮೇಲೆ ನಾವೇನೇನು ಮಾಡಿರ್ತೀವಲ್ವ, ಸೇಮ್ ನಾವು ಶ್ರಾವಣದಲ್ಲಿ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಮಾಡೋದು. ಎಲ್ಲ ಏನೇನು ಮಾಡಿರ್ತೀವೋ ಅದನ್ನೆಲ್ಲ ಬಡಿಸಿ ದೇವ್ರ ಮುಂದೆ ಇಡೋದು. ದೇವ್ರ ಪೂಜೆ ಆಯ್ತಾ ಇದ್ದಂಗೆ ಊಟ ಮಾಡ್ಕೊಳ್ಳೋದು, ಆ ಥರನೇ ಇರುತ್ತೆ. ಪೂಜೆಗೆ ಅಂತ ಐಟಮ್ಸ್ನೆಲ್ಲ ತಂದಿಟ್ಕೊಂಡಿದ್ವಿ. ಅದೇ ಟೈಮ್ಗೆ ಕೋತಿ ಎಲ್ಲ ಒಂದು ಎತ್ಕೊಂಡು ಹೋಗ್ಬಿಡ್ತು. ಎತ್ಕೊಂಡು ಹೋಗೇನಂತ ಹೇಳಿದ್ರೆ ಎಲೆ ಅಡಿಕೆ ಎಲ್ಲ ಬೇರೆ ಕಡೆ ಬಿಸಾಕಿ ಬಾಳೆಹಣ್ಣು ಮಾತ್ರ ಎತ್ಕೊಂಡು ತಿಂದ್ಕೊಂಡು ಕಾಯೆಲ್ಲ ಹೊಡಿಯೋದಕ್ಕೆ ತಗೊಂಡೋಗ್ಬಿಟ್ಟಿತ್ತು. ಕಾಯಿ ಜುಟ್ಟೆಲ್ಲ ಎಷ್ಟು ನೀಟಾಗಿ ಹೆಂಗೆ ಬಿಚ್ತಾ ಕೂತ್ಕೊಂಡಿತ್ತು. ಅದಾದಮೇಲೆ ನಮ್ಮ ಮತ್ತೆ ಬಾಳೆಹಣ್ಣು ಕೊಟ್ಟು ಎಲ್ಲ ಇಸ್ಕೊಂಡು ಬಂದಿದ್ದಾಯಿತು ಕಾಯಿನ. ಅದಾದಮೇಲೆ ಮತ್ತೆ ಎಲೆ ಅಡಿಕೆ ಎಲ್ಲ ತಂದು ಪೂಜೆ ಮಾಡಿದ್ದಾಯಿತು. ಅಲ್ಲಿ ಸಿಕ್ಕಾಬಟ್ಟೆ ಗಾಳಿಗೆ ಏನಂತ ಹೇಳಿದ್ರೆ ಗಂಧದ ಕಡ್ಡಿ ಹಚ್ಚೋದಕ್ಕೆ ಆಗಲ್ಲ, ಅಷ್ಟು ಗಾಳಿ ಇರುತ್ತೆ ಅಲ್ಲಿ. ಸಿಕ್ಕಾಪಟ್ಟೆ ಮರಗಳಿರುತ್ತಲ್ಲ, ನದಿ ಎಲ್ಲ ಒಂದೇ ಕಡೆ ಇದ್ದಾಗ ಸ್ವಲ್ಪ ಗಾಳಿ ಜಾಸ್ತಿನೇ ಇರುತ್ತೆ. ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ವೆದರು. ಒಂದು ನೈಟ್ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಚಿಕ್ಕಲೂರಲ್ಲಿ ಒಂದೊಂದು ವಾರ ಇರ್ತಿದ್ವಿ. ಇಲ್ಲಿಗೆ ಬಂದಾಗ ನನಗೆ ಸೇಮ್ ಅದೇ ಫೀಲ್ ಆಗುತ್ತೆ. ಇಲ್ಲೇ ಬಂದು ಪೂಜೆ ಮಾಡ್ಕೊಂಡು ತಿನ್ಕೊಂಡು ಹೋಗೋದ್ರಿಂದ ನಂಗೊಂದು ಸ್ವಲ್ಪ ಅದೇ ಫೀಲ್ ಅಂತ ಅನಿಸುತ್ತೆ. ಇಲ್ಲೇ ಇರಬೇಕು, ಒಂದು ವಾರ ಇರಬೇಕು ಅಂತ ಅನಿಸುತ್ತೆ. ಒಂಥರ ಇಲ್ಲಿ ಏನಂದರೆ ಒಂದು ಚೂರು ನೆಟ್ವರ್ಕ್ ಸಿಗಲ್ಲ. ಅದೇ ಒಂಥರ ಎಲ್ಲರೂ ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದಿರಲ್ಲ. ಎಲ್ಲರೂ ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೆಟ್ವರ್ಕೇ ಇರಲ್ಲ, ಒಂದು ಪಾಯಿಂಟ್ ಕೂಡ ನೆಟ್ವರ್ಕ್ ಇರಲ್ಲ. ಆವತ್ತಿನ ಪೂರ್ತಿ ಮೊಬೈಲ್ ಸ್ವಿಚ್ ಆಫ್ ಅಂತಲೇ ಬರುತ್ತೆ ಯಾರೇ ಕಾಲ್ ಮಾಡಿದ್ರು. ಅದಾದಮೇಲೆ ಪೂಜೆ ಮಾಡ್ತಾಯಿದ್ದಾರೆ ದಾಸಪ್ಪ ಅವರು. ಅದಾದಮೇಲೆ ಮನೆಯವರೆಲ್ಲ ಒಂದು ಕಡೆಯಿಂದ ಪೂಜೆ ಮಾಡ್ಕೊತೀವಿ. ಮಾಡ್ಕೊಂಡಾದ್ಮೇಲೆ ನಾವು ಕೂಡ ಊಟಕ್ಕೆ ಕೂತ್ಕೊತೀವಿ. ಎಲ್ಲ ಕೂಡ ದಾಸಪ್ಪ ಅವರೇ ನೀಟಾಗಿ ಎಲ್ಲ ದೇವರಿಗೆ ಏನೇನು ಬೇಕು, ದೇವರಿಗೆಲ್ಲ ಅಲಂಕಾರ ಹೇಗೆ ಮಾಡಬೇಕು ಎಲ್ಲ ಅವರೇ ಮಾಡಿಕೊಂಡು ಎಲ್ಲ ನೀಟಾಗಿ ಮಾಡಿರ್ತಾರೆ. ನಾವೇನಪ್ಪ ಅಂತೇಳಿದ್ರೆ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಬಡಿಸ್ಬೇಕಷ್ಟೇ. ನಾವು ಕೂತ್ಕೊಂಡು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ವಿ. ನಾನು ಅಮ್ಮ ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಬೇಗ ಆಯಿತು. ಯಾಕಂತೇಳಿದ್ರೆ ಇಲ್ಲಿ ಮಾತಾಡ್ತಾ ಕೂತ್ಕೊಂಡಷ್ಟು ನಿಧಾನ ಆಗಿಬಿಡುತ್ತೆ ಅಡುಗೆ. ಅದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಮ್ಮ ಬರೋಷ್ಟರಲ್ಲಿ ಅಂತೇಳಿ ಏನೇನು ಬೇಕಾಗಿತ್ತು ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಮ್ಮ ಬಂದಾದಮೇಲೆ ರೈಸಿಗೆ ಇಟ್ಟಿದ್ದು. ನಾನು ಸಿಹಿ ಪೊಂಗಲೆಲ್ಲ ಮಾಡ್ಕೊಂಡಿದ್ದೆ. ರೈಸಿಗೆ ಇಟ್ಟಾದಮೇಲೆ ಸಾಂಬಾರನ್ನ ಮಾಡ್ಕೊಂಡ್ವಿ. ಪೂಜೆ ಕೂಡ ಬೇಗ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ದಾಸಪ್ಪ ಅವರು ಸ್ವಲ್ಪ ಲೇಟ್ ಮಾಡಿದ್ರು. ಅವರು ಬೇರೆ ಕಡೆ ಹೋಗಿರೋದ್ರಿಂದ ಸ್ವಲ್ಪ ಲೇಟ್ ಮಾಡಿದ್ರು. ಅನ್ನ ಸಾರೆಲ್ಲ ರೆಡಿ ಆಗಿತ್ತು. ಒಟ್ಟಿನಲ್ಲಿ ಈ ಸಲ ನಾವು ತುಂಬ ಬೇಗನೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ದಾಸಪ್ಪ ಅವರು ಒಂದು ಸ್ವಲ್ಪ ಬೇಗ ಬಂದಿದ್ದರೆ ಬೇಗನೆ ಪೂಜೆ ಆಗಿರೋದು. ಆದರೂ ಏನೂ ತೊಂದರೆ ಆಗಲಿಲ್ಲ, ನೆಮ್ಮದಿಯಾಗಿ ಪೂಜೆ ಆಯಿತು. ನಿಧಾನಕ್ಕೆ ಪೂಜೆ ಆದ್ರೂ ನೆಮ್ಮದಿಯಾಗಿ ಪೂಜೆ ಆಗಿ ಮನಸ್ಸಿಗೊಂಥರ ಸಮಾಧಾನ ಅಂತಲೇ ಅನಿಸ್ತು.
ಇಲ್ಲಿ ಇಲ್ಲಿ ಇಟ್ಬಿಟ್ಟು ಬರ ಬಂಗಾರ ಬೈ ಬೈ ಇಲ್ಲಿ ಬಾ ಇಟ್ಕೋ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ಅಮ್ಮ ಎಲ್ಲರಿಗೂ ಊಟ ಬಡಿಸ್ಕೊಟ್ರು. ಎಲ್ಲರೂ ನೆಮ್ಮದಿಯಿಂದ ಕೂತ್ಕೊಂಡು ನಿಧಾನಕ್ಕೆ ಊಟ ಮಾಡಿದ್ವಿ. ಊಟ ಮಾಡಿ ಹೊರಡಬೇಕಾಗಿತ್ತು. ಟೈಮ್ ಬಂದು 5:30ಗೇನೋ ಮತ್ತೆ ಬಸ್ ಇತ್ತು. ಬಸ್ಸಲ್ಲಿ ಟೈಮಿಂಗ್ಸ್ ಪ್ರಕಾರ ಇರುತ್ತೆ. ಅದಾದಮೇಲೆ ಬಸ್ಗಳಿರಲ್ಲ. 5:30ಗೇನೋ ಬಸ್ ಇತ್ತು. ಅದಕ್ಕೆ ಬೇಗ ಬೇಗ ಊಟ ಮಾಡ್ಕೊಳ್ಳೋಣ ಅಂಥೇಳಿ ನಾನು ನಮ್ಮ ಮನೆಯವರು ಎಲ್ಲ ಫ್ಯಾಮಿಲಿ ಫುಲ್ ಊಟ ಮಾಡ್ಕೊಂಡ್ವಿ. ಅಪ್ಪ ಅಮ್ಮ ಅಲ್ಲೇ ಇರ್ತೀನಿ, 7:30 ಬಸ್ಸಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರನ್ನ ಅಲ್ಲೇ ಬಿಟ್ಟು ನಾವು ಒಂದ್ಸಲ ಲಾಸ್ಟಾಗಿ ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ನಾವಲ್ಲಿ ಬಾಡಿಗೆಗೆ ತೊಗೊಂಡಿದ್ವಲ್ಲ, ಅಲ್ಲೆಲ್ಲ ಮಾತಾಡಿ ಎಷ್ಟಾಗಿದೆ ಏನಾಗಿದೆ ಅಂತ ಟೋಟಲಾಗಿ ಅಮೌಂಟನ್ನ ಪೇ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟೆ. ಅಲ್ಲಿ ನಿಂಬೆಹಣ್ಣು ಕೂಡ ಸ್ವಲ್ಪ ಇದು ಮಾಡಿಸ್ಕೊಂಬರ್ಬೇಕಾಗಿತ್ತು, ದೇವ್ರ ಹತ್ರ ಇಡ್ಸ್ಬಿಟ್ಟು. ಅದಕ್ಕೋಸ್ಕರ ಹೋಗಿದ್ದೆ. ಅಲ್ಲಿ ಒಂದು ಪುಟ್ಟ ಆಂಜನೇಯ ಇತ್ತು. ಎಷ್ಟು ಕ್ಯೂಟಾಗಿತ್ತು ಅಂತ ಹೇಳಿದ್ರೆ, ನೋಡೋಕ್ಕೆ ಒಂಥರ ಕ್ಯೂಟಾಗಿತ್ತು. ಪುಟ್ಟ ಆಂಜನೇಯನೇ ನಮ್ಮ ಕಣ್ಮುಂದೆ ಬಂದ ಹಾಗಿತ್ತು. ಅಲ್ಲಿರೋರ ಮಗುನೇ ಅನಿಸುತ್ತೆ, ಅದು ಗೊತ್ತಿಲ್ಲ. ಫೋಟೋಶೂಟ್ ಮಾಡ್ತಾಯಿದ್ರು ಮಗುಗೆ. ಆ ಪಾಪು ಎಷ್ಟು ಕ್ಯೂಟಾಗಿ ಬಂದು ನನ್ನ ಮಗನ ಹತ್ರ ನಿಂತ್ಕೊತಾ ಇತ್ತು. ಫೋಟೋ ಎಲ್ಲ ಇಡ್ಸ್ಕೊಂತು. ನನಗಂತೂ ತುಂಬಾ ಖುಷಿ ಆಯಿತು. ಲಾಸ್ಟಲ್ಲಿ ಹೋಗುವಾಗ ಒಂಥರ ಕ್ಯೂಟಾಗೆ ದೇವ್ರ ದರ್ಶನ ಕೊಟ್ಟಂಗೆ ಆಯಿತು. ಒಂಥರ ಖುಷಿ ಅನಿಸ್ತು. ಈ ಸಲ ಅಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಫ್ಯಾಮಿಲಿ ಜೊತೆ. ತುಂಬ ಖುಷಿಯಾಗಿತ್ತು. ಅದಾದಮೇಲೆ ಕೂಡ ಬಂತು. ಬಸ್ಸಲ್ಲಿ ನಾವು ಹೊರಟಾದ್ಮೇಲೆ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿಂದ ರೈಲಲ್ಲಿ ನಾವು ಹೊರಟಿದ್ದು. ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲಲ್ಲಿ ಹೊರಟಿದ್ದು ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ನನ್ನ ಚಾನೆಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.